ಮಲ್ನಾಡ್ ಮಕ್ಕಳು ತಮಣಿ ಕಾರ್ಟೂನ್. ಈ ಹೆಸರು ನೀವು ಕೇಳಿರ್ಬೋದು. ಒಂದು ಟೈಮಲ್ಲಿ ಎಲ್ಲಿ ನೋಡಿದ್ರು ಬರೀ ಇದೇ ವಿಡಿಯೋಸ್, ತಮಣಿ ಕಾರ್ಟೂನ್. ಅದರಲ್ಲಿ ನನ್ನ ಚಾನಲ್ ಕೂಡ ಒಂದಿತ್ತು, ಮಲ್ನಾಡ್ ಮಕ್ಕಳು ಅಂತ. ಈ ವಿಡಿಯೋಸನ್ನು ಯಾರು ಮಾಡೋದು, ಯಾರು ಕ್ರಿಯೇಟ್ ಮಾಡೋದು, ಯಾರು ವಾಯ್ಸ್ ಕೊಡೋದು, ನಿಮ್ದು ಹೆಸರು ಏನು, ಫೇಸ್ ರಿವೀಲ್ ಮಾಡಿ, ಆ ಥರದ್ದೆಲ್ಲ ಕಮೆಂಟ್ಸ್ ಬರ್ತಿತ್ತು. ಆದರೆ ನಾನು ಆವಾಗ ಫೇಸ್ ರಿವೀಲ್ ಮಾಡಿರಲಿಲ್ಲ. ಇವತ್ತು ನಾನು ಫೈನಲಿ ನನ್ನ ಫೇಸ್ ರಿವೀಲ್ ಮಾಡೇ ಬಿಟ್ಟೆ. ನೋಡಿ, ಇದೇ ಮುಖ. ಅದು ನನ್ನ ಹೆಸರು ರಾಹಿಲ್ ಅಂತ, ಶಿವಮೊಗ್ಗ ಡಿಸ್ಟಿಕ್, ಹೊಸನಗರ ತಾಲೂಕಿಂದ. ಇವಾಗ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ನೀವು ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ? 2 ವರ್ಷ ಆಯಿತು, ನಾವು ನಿಮ್ಮ ವೀಡಿಯೋಸನ್ನು ವೇಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ವೀಡಿಯೋಸ್ ಮತ್ತೆ ಕಂಟಿನ್ಯೂ ಮಾಡಿ. ಅಂದರೆ ನಮಗೆ ರೆಗ್ಯುಲರ್ ಎಷ್ಟು ಜನ ನೋಡ್ತಿದ್ರು ಅವರೆಲ್ಲ ಇನ್ನೂ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಟೈಮ್ ಸಿಗ್ತಿಲ್ಲ. ಅಂದರೆ ಟೈಮ್ ಸಿಗ್ತಿಲ್ಲ ಹೇಳ್ಬೋದು, ಲೇಝಿ ಹೇಳ್ಬೋದು, ಅದಕ್ಕೆ ಏನು ಹೇಳೋಣ ಅಂತ ನನಗೂ ಸರಿ ಅರ್ಥ ಆಗ್ತಿಲ್ಲ. ಈ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದ್ದು ಅಂದರೆ ಕೇಳಿ. ನನಗೆ ಮುಂಚೆಯಿಂದನೂ ಯೂಟ್ಯೂಬರ್ ಆಗಬೇಕಂತ ತುಂಬಾ ಇಷ್ಟ, ಅಂದರೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ. ಬೇಸಿಕಲಿ ಹೇಳೋದೇನೆಂದರೆ ಆನ್ಲೈನಿಂದ ಅರ್ನಿಂಗ್ಸ್ ಮಾಡಬೇಕು. ಅದು ಹೇಗೆ ಮಾಡೋದು ನಾನು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡ್ತಿದ್ದೆ ಮುಂಚೆಯಿಂದನೂ, ಹೆಂಗೆ ದುಡ್ಡು ಅರ್ನ್ ಮಾಡೋದು ಆ ಥರದ್ದೆಲ್ಲ. ಆವಾಗ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೋದು ಅಂತ ನನಗೆ ಒಂದು ವಿಡಿಯೋ ಬಂತು. ನಾನು ರಿಸರ್ಚ್ ಎಲ್ಲ ಮಾಡಿದೆ, ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ನಾನು ತುಂಬ ಚಾನಲ್ಸ್ ಕ್ರಿಯೇಟ್ ಮಾಡಿದೆ. ತುಂಬಾ ನನಗೆ ಕಾಪಿ ರೈಟ್ ಅಂದರೆ ಏನು, ಮತ್ತು ಅದರಲ್ಲಿ ತುಂಬಾ ರೂಲ್ಸ್ ಇದೆ, ಅದು ನನಗೆ ಏನು ಗೊತ್ತಿರಲಿಲ್ಲ. ನಾನು ಸ್ಟಾರ್ಟ್ ಮಾಡಿದೆ, ಎಷ್ಟೋ ಚಾನಲ್ಸ್ ಕ್ರಿಯೇಟ್ ಮಾಡಿ ನಿಧಾನ ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದು ಚಾನಲ್ಸ್ ಕೂಡ ಮೊನಿಟೈಸ್ ಆಗಿಲ್ಲ. ನಿಮಗೆ ನಂದು ಕನ್ನಡ ಸ್ವಲ್ಪ ಬೇಸಿಕಲಿ ನಾನು ಮಾತಾಡ್ತೀನಿ, ಅಂದರೆ ನನ್ನದು ಕನ್ನಡ ಅಷ್ಟು ಚೆನ್ನಾಗಿಲ್ಲ. ನಾನು ಏನು ಹೇಳೋದು, ಅದು ಪುಸ್ತಕದಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಇರುತ್ತಲ್ಲ, ಆ ಥರದ್ದೆಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ. ನಂದು ಕನ್ನಡ ಸ್ವಲ್ಪ ಬೇಸಿಕ್ ಕನ್ನಡ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಹೀಗೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಂದು 2 ಚಾನಲ್ ಮೊನಿಟೈಸ್ ಆಯಿತು. ಅದು ಬೇರೆ ಹೆಸರಲ್ಲಿ ಇತ್ತು, ಅದು ಬೇಡಿ. ಆದರೆ ಇಷ್ಟು ನಾನು ಅರ್ನಿಂಗ್ ಮಾಡಿಲ್ಲ. ಈ ಮಲ್ನಾಡ್ ಮಕ್ಕಳು ಯೂಟ್ಯೂಬ್ ಚಾನಲ್ನಿಂದ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಷ್ಟು ಅರ್ನಿಂಗ್ ಮಾಡೋಕ್ಕಾಗಿಲ್ಲ. ಈ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ಹೆಂಗಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ನೋಡ್ತಾ ಒಂದು ವಿಡಿಯೋ ಬಂತು, ತಮಣಿ ಕಾರ್ಟೂನ್ ಅಂತ. ಆ ಚಾನಲ್ ಹೆಸರು ಕನ್ನಡ ಕಾರ್ಟೂನ್ ಚಾನಲ್ ಅಂತ ಇತ್ತು. ಅದರಲ್ಲಿ ಜಾಸ್ತಿ ಏನು ವೀಡಿಯೋಸ್ ಇರಲಿಲ್ಲ, ಒಂದು 8-9 ಆ ಥರ ವೀಡಿಯೋಸ್ ಇತ್ತು. ಅದಕ್ಕೆ ವ್ಯೂಸ್ ನೋಡಿದರೆ ತುಂಬಾ ವ್ಯೂಸು, ಲಕ್ಷ ವ್ಯೂಸ್ ಬರ್ತಾಯಿತ್ತು. ನನಗೆ ಅದು ನೋಡಿ ಶಾಕ್ ಆಯಿತು. ಯಾಕಂದರೆ ಯೂಟ್ಯೂಬಲ್ಲಿ ಅಷ್ಟು ಬೇಗ ವ್ಯೂಸ್ ಬರೋದು ತುಂಬಾ ಕಷ್ಟ. ಅಂದರೆ ಜನ 100 ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಆದರೂ ವ್ಯೂಸ್ ಬರಲ್ಲ. ಇದು ಏನು 8-9 ವೀಡಿಯೋ ಇದೆ, ಇದಕ್ಕೆ ಇಷ್ಟು ಜಾಸ್ತಿ ವ್ಯೂ ಹೇಗೆ ಬರ್ತಾ ಇದೆ? ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅಂದರೆ ಫಸ್ಟ್ ರಿಸರ್ಚ್ ಮಾಡಿದೆ, ಈ ವಿಡಿಯೋ ಹೇಗೆ ಮಾಡೋದು. ಅವ್ರದ್ದು ವಿಡಿಯೋದಲ್ಲಿ ಅದು ಮೇಲೆ ಒಂದು ಲೋಗೋ ಬರುತ್ತೆ, ಟ್ವಿನ್ ಕ್ರಾಫ್ಟ್ ಅಂತ. ಅದಕ್ಕೆ ಅವರು ಸಬ್ಸ್ಕ್ರೈಬ್ ಅಂತ ಒಂದು ಹೈಡ್ ಮಾಡಿದರು, ಲೋಗೋ ಹಾಕಿದರು. ನಾನು ರಿಸರ್ಚ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ಇದು ಆ್ಯಪ್ ಟ್ವಿನ್ ಕ್ರಾಫ್ಟ್ ಅಂತ. ಆ ಆ್ಯಪ್ ಫಸ್ಟ್ ಫ್ರೀ ಇತ್ತು ಆವಾಗ, ಡೌನ್ಲೋಡ್ ಮಾಡುವಾಗ. ಅದು ನಾನು ಡೌನ್ಲೋಡ್ ಮಾಡಿದೆ. ಆವಾಗ ಫಸ್ಟ್ ಟೈಮ್ ನನಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ನಾನು ಫಸ್ಟ್ ವಿಡಿಯೋ ಕ್ರಿಯೇಟ್ ಮಾಡಿದ್ದು 1 ಮಿನಿಟ್ 30 ಸೆಕೆಂಡ್ ಹೀಗಿದೆ. ಆವಾಗ ಕೊರೋನಾ ಟೈಮ್ ಇತ್ತು. ನಾನು ಫಸ್ಟ್ ವಿಡಿಯೋ ಮಾಡಿದ್ದು ಕೊರೋನಾ ಬಗ್ಗೆನೇ ಶಾಯದಂತೆ ಐ ಥಿಂಕ್ ಸೊ. ಆ ವಿಡಿಯೋ ಮಾಡೋಕ್ಕೆ ಹೆಚ್ಚು ಕಡಿಮೆ ನನಗೆ 3-4 ಗಂಟೆ ಆಯಿತು. ಯಾಕಂದರೆ ನಂದು ಕನ್ನಡ ಅಷ್ಟು ಚೆನ್ನಾಗಿಲ್ಲ. ನನಗೆ ಒಂದು ಲೆಟರ್ ಹೇಳೋಕ್ಕೆ, ಅಂದರೆ ರೆಕಾರ್ಡ್ ಮಾಡಬೇಕಲ್ಲ, ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದು. ಬೇಸಿಕ್ ವರ್ಡ್ಸ್ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೆ. ಅವತ್ತು ಒಂದು 3-4 ವೀಡಿಯೋಸ್ ಹಾಕಿದ ಮೇಲೆ ಅಷ್ಟು ಜಾಸ್ತಿ ಏನು ವ್ಯೂ ಬಂದಿಲ್ಲ. ಆದರೂ ನಾನು ಕಂಟಿನ್ಯೂ ಮಾಡಿದೆ. ಅಂದರೆ 3 ಗಂಟೆ 4 ಗಂಟೆ ಹೀಗೆ ತೊಗೊಳ್ತಿದ್ದೆ. ಮನೆಯಲ್ಲಿ ಎಲ್ಲ ನನಗೆ ಬೈತಿದ್ರು, ಏನು ಸೌಂಡ್ ಮಾಡ್ತಾ ಇದೆಯಾ, ಏನು ಗಲಾಟೆ, ಏನೆಲ್ಲ ಹೇಳ್ತಿದ್ರು. ಆದರೂ ನಾನು ರೂಮಲ್ಲಿ ಎಲ್ಲ ನಮ್ಮ ಮನೆ ಅವರು ಪಕ್ಕದ ಮನೆಗೆ ಹೋಗ್ತಿದ್ರು. ಅವರೆಲ್ಲರೂ ಅಲ್ಲಿ ಹೋದ್ಮೇಲೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ, ರೆಕಾರ್ಡಿಂಗ್ ಮಾಡ್ತಿದ್ದೆ. ನಂದು ವಿಡಿಯೋ ಕೂಡ ಜಾಸ್ತಿ ಏನು ಹಾಕಿಲ್ಲ, 8-9 ವೀಡಿಯೋ ಹಾಕಿದ್ಮೇಲೆ ರಾತ್ರಿನೇ ಒಂದು ವೀಡಿಯೋಕ್ಕೆ 1000 ವ್ಯೂಸ್ ಬಂತು. ನಾನು ಇಡೀ ರಾತ್ರಿ ಸ್ಕ್ರೋಲ್ ಮಾಡ್ತಾನೆ ನೋಡ್ತಾ ಇದ್ದೆ. ಅಂದರೆ ಹಿಂಗೆ ಸ್ಕ್ರೋಲ್ ಮಾಡಿದರೆ 10 ವ್ಯೂಸ್ ಜಾಸ್ತಿ, ಮತ್ತೆ ಸ್ಕ್ರೋಲ್ ಮಾಡಿದರೆ 10 ವ್ಯೂಸ್ ಜಾಸ್ತಿ. 10 ಅಂತ ಹಿಂಗೆ ಹೇಳ್ತಾ ಇದ್ದೀನಿ.
ಆ ಥರ ವ್ಯೂಸ್ ಸ್ಪೀಡಿಂದ ರೀಚ್ ಆಯಿತು. 1000 ವ್ಯೂಸ್ ಅಂದರೆ ನನಗೆ ದೊಡ್ಡದೇ ಅದು. ಆವಾಗ ನನಗೆ ಒಂಥರ ಇನ್ನೂ ಜಾಸ್ತಿ ಮೋಟಿವೇಟ್ ಆಯಿತು, ಇದಕ್ಕೆ ವ್ಯೂಸ್ ಬರ್ತಾ ಇದೆ, ಇವಾಗ ನನ್ನ ಚಾನಲ್ ರೀಚ್ ಆಗ್ತಾ ಇದೆ, ಇವಾಗ ನಂದು ಯೂಟ್ಯೂಬ್ ಅಲ್ಗೋರಿದಮ್ ಜನರಿಗೆ ಕಳಿಸ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ನಾನು ಮತ್ತೆ ಕಂಟಿನ್ಯೂ, ನನಗೆ ರಾತ್ರಿ ಅಂತ ಗೊತ್ತಿಲ್ಲ, ಬೆಳಗಂತ ಗೊತ್ತಿಲ್ಲ, ಆವಾಗ ಮಳೆ ಬಂದರೂ ಕೂಡ ನಾನು ಕಿಟಕಿಗೆಲ್ಲ ಅದೇ ಏನೆಲ್ಲ ಸೆಟ್ ಮಾಡಿ, ಶಬ್ದ ಏನು ಬರಬಾರ್ದು ಹೊರಗಡೆಯಿಂದ ಅದೆಲ್ಲ ಸೆಟಪ್ ಎಲ್ಲ ಮಾಡಿ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂ ವೀಡಿಯೋಸ್ ಮಾಡಿದೆ. ಆವಾಗ ನಂದು ವಿಡಿಯೋ ಕೂಡ ರೀಚ್ ಆಯಿತು, ಒಳ್ಳೆ ವ್ಯೂಸ್ ಬಂತು. 24 ದಿನದಲ್ಲಿ ನನ್ನ ಚಾನಲ್ ಮೊನಿಟೈಸ್ ಆಗಿಬಿಡ್ತು. ನಂದು ಮುಂಚೆನೇ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಇತ್ತು, ಬೇರೆ ಚಾನಲ್ಗೆ ಲಿಂಕ್. ನಾನು ಅದೇ ಆ್ಯಡ್ಸೆನ್ಸ್ ಅಕೌಂಟ್ಗೆ ಲಿಂಕ್ ಮಾಡಿಬಿಟ್ಟೆ. ಲಿಂಕ್ ಮಾಡಿದ ಮೇಲೆ 1.5 ತಿಂಗಳಲ್ಲಿ ನಂದು ಇನ್ಕಮ್ ಬಂತು, ಫಸ್ಟ್ ಇನ್ಕಮ್. ಆವಾಗ ಮನೆಯಲ್ಲಿ ಎಲ್ಲ ತುಂಬಾ ಅಂದರೆ ತುಂಬ ಖುಷಿ. ಅಂದರೆ ಫಸ್ಟ್ ಇನ್ಕಮ್ ಅಂದರೆ ಬೇರೆ ಇನ್ಕಮ್ ಬೇರೆ ಚಾನಲಿಂದ ಬಂದಿತ್ತು, ಈ ಚಾನಲಿಂದ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಕಂಟಿನ್ಯೂ ವೀಡಿಯೋಸ್ ಮಾಡಿದೆ. ಆವಾಗ ಈ ತಮಣಿ ಕಾರ್ಟೂನ್ ಇದೆ ಅಲ್ಲ, ಅಷ್ಟು ಏನು ಜಾಸ್ತಿ ಕಾಂಪಿಟೇಷನ್ ಇರಲಿಲ್ಲ, ತುಂಬ ಅಂದರೆ ತುಂಬ ಕಡಿಮೆ. ನಾನು ಫಸ್ಟ್ ಚಾನಲ್ ನೋಡಿದ್ದು ಕನ್ನಡ ಕಾರ್ಟೂನ್ ಚಾನಲ್ ಅಂತ. ಅವ್ರದ್ದು ವೀಡಿಯೋಸ್ ಎಲ್ಲ ಭಾರಿ ತುಂಬ ಚೆನ್ನಾಗಿತ್ತು. ಅವರು ಹಳ್ಳಿ ಕಲ್ಚರ್ ಬಗ್ಗೆ, ಹಳ್ಳಿ ಫುಡ್ ಬಗ್ಗೆ, ಮತ್ತು ಯಾವುದೋ ಒಂದು ವೀಡಿಯೋ ಹಾಕಿದರು, ಹಳ್ಳಿ ಹಾಡು ತಂದ, ನಾನು ಅದೇನೋ ಹಾಡಿತ್ತು, ಅದಕ್ಕೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದರು. ನನಗೆ ನೋಡಿ ನಾನು ಕೂಡ ಇನ್ಸ್ಪೈರ್ ಆದೆ. ನಾನು ಅವ್ರಿಗೆ ನೋಡಿನೇ ಸ್ಟಾರ್ಟ್ ಮಾಡಿ ಕಂಟೆಂಟ್ ಎಲ್ಲ ಮಾಡಿದೆ. ಆಮೇಲೆ ಹೊಸ ಚಾನಲ್ಸ್ ಎಲ್ಲ ನನಗೆ ನೋಡೋಕ್ಕೆ ಸಿಕ್ತು. ಚುಪ್ಪೀಸ್ ಕಾರ್ಟೂನ್, ಶಿರಾ ಜಾಣರು, ಮಲ್ನಾಡ್ ಮಾಣಿ, ಮತ್ತು ಬೀಯಿಂಗ್ UK ಕಾಮಿಡಿ. ಈಗ ಅವ್ರದ್ದು ತುಂಬ ಸಬ್ಸ್ಕ್ರೈಬರ್ಸ್ ಆಗಿದೆ. ಈ ಥರದ್ದೆಲ್ಲ ಹೊಸ ಚಾನಲ್ಸ್ ಎಲ್ಲ ನೋಡೋಕ್ಕೆ ಸಿಕ್ತು. ಆವಾಗ ಕಾಂಪಿಟಿಷನ್ ಕೂಡ ಜಾಸ್ತಿ ಆಯಿತು. ಕಾಂಪಿಟಿಷನ್ ಜಾಸ್ತಿ ಆದರೂ ಕೂಡ ನಂದು ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಏನು ಕಡಿಮೆ ಇರಲಿಲ್ಲ. ಬೇರೆ ಚಾನಲ್ಗೆ ಕಂಪೇರ್ ಮಾಡಿದರೆ ನನ್ನ ಚಾನಲಲ್ಲಿ ಜಾಸ್ತಿನೇ ವ್ಯೂಸ್ ಬರ್ತಾಯಿತ್ತು. ಯಾಕಂದರೆ ನನಗೆ ಅಲ್ಗೋರಿದಮ್ ಬಗ್ಗೆ ಎಲ್ಲ ಒಳ್ಳೆ ನಾಲೆಜ್ ಸಿಕ್ಕಿತ್ತು. ನಾನು ಆ ಅಲ್ಗೋರಿದಮ್ ಬಗ್ಗೆನೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ, ಅದಕ್ಕೆ ತಮ್ನೇಲ್ ಹೇಗೆ ಅಟ್ರಾಕ್ಟಿವ್ ಮಾಡಬೇಕು, ಅದಕ್ಕೆ ಟೈಟಲ್ ಹೇಗೆ ಇಡಬೇಕು, ಅದೆಲ್ಲ ನನಗೆ ಒಳ್ಳೆ ಗೊತ್ತಾಗಿತ್ತು. ನಾನು ಆ ಟೈಪಲ್ಲಿನೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕ್ತಿದ್ದೆ. ಒಳ್ಳೆ ವ್ಯೂಸ್ ಕೂಡ ಬರ್ತಿತ್ತು. ಆದರೆ ನಂದು ಜಾಸ್ತಿ ವ್ಯೂಸ್ ಬಂದಿದ್ದು ಆವಾಗ ಯಾವುದಂದರೆ, ಆ ಕನ್ನಡ ಕಾರ್ಟೂನ್ ಚಾನಲಲ್ಲಿ ಅವರು ಮ್ಯಾಗಿ ಕತೆ ತಮಣಿ ವ್ಯತೆ ಏನೋ ಟೈಟಲ್ ಹಾಕಿ ಒಂದು ಕಂಟೆಂಟ್ ಮಾಡಿದರು. ನಾನು ಆ ವಿಡಿಯೋ ನೋಡಿದೆ. ನಾನು ಪಾರ್ಟ್ ಟೂ ಅಂತ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಹಾಕಿದೆ. ಆವಾಗ ಆ ವಿಡಿಯೋಗೆ ತುಂಬ ಜಾಸ್ತಿನೇ ವ್ಯೂಸ್ ಬಂತು. ಅವರು ಆ ವಿಡಿಯೋಸನ್ನು ನೋಡಿ ಒರಿಜಿನಲ್ ಪಾರ್ಟ್ 2 ಅಂತ ಅವರು ವಿಡಿಯೋ ಅಪ್ಲೋಡ್ ಮಾಡಿದರು. ನನಗೆ ಇನ್ನೂ ನೆನಪಿದೆ. ಈ ಥರದೆಲ್ಲ ಹೀಗೆಲ್ಲ ನಾನು ಸ್ಟಾರ್ಟ್ ಮಾಡಿದೆ, ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿದೆ. ಆವಾಗ ನಾನು ಜಾಸ್ತಿ ನೋಡ್ತಾ ಇದ್ದಿದ್ದು ಯಾವ ಚಾನಲ್ಸ್ ಅಂದರೆ ಅದೇ ಚುಪ್ಪೀಸ್ ಕಾರ್ಟೂನು, ಆಮೇಲೆ ಬೀಯಿಂಗ್ UK ಕಾಮಿಡಿ, ಶಿರಾ ಜಾಣರು, ಶಿರಾ ಹಳ್ಳಿ ಕಟ್ಟೆ, ಮತ್ತು ಮಲ್ನಾಡು ಮಾಣಿ, ತುಂಬ ಚಾನಲ್ಸ್ ಇತ್ತು. ಮತ್ತು ಯಾವುದು ಬೇರೆ ತುಂಬಾ ನಾನು ಚಾನಲ್ಸ್ ನೋಡ್ತಿದ್ರೆ, ಅಂದರೆ ಯಾವ ಚಾನಲ್ ಕೂಡ ನಾನು ಬಿಡ್ತಾ ಇರಲಿಲ್ಲ. ಇವಾಗ ಕಂಟೆಂಟ್ ಕ್ರಿಯೇಟರ್ ಅಂದಮೇಲೆ ಬೇರೆ ಕ್ರಿಯೇಟರ್ಸ್ ಕೂಡ ಅವ್ರು ಕೂಡ ನೋಡಬೇಕು, ಅವರು ಏನೆಲ್ಲ ವೀಡಿಯೋಸ್ ಹಾಕ್ತಾ ಇದ್ದಾರೆ, ಯಾವ ಟಾಪಿಕ್ ಮೇಲೆ ವೀಡಿಯೋ ಹಾಕ್ತಾ ಇದ್ದಾರೆ, ಯಾವ ಟಾಪಿಕ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಅದೆಲ್ಲ ನಾನು ರಿಸರ್ಚ್ ಎಲ್ಲ ಮಾಡಿಯೇ ನಾನು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ. ನಾನು ಜಾಸ್ತಿ ನೋಡೋದು ಚುಪ್ಪೀಸ್ ಕಾರ್ಟೂನ್ ಅವರಿಗೆ. ಕಾಂಪಿಟಿಷನ್ ಅಂದರೆ ಆವಾಗ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ಅವ್ರ ಸಬ್ಸ್ಕ್ರೈಬರ್ಸ್ಗೆ ಜಾಸ್ತಿ ಏನು ವ್ಯತ್ಯಾಸ ಇರಲಿಲ್ಲ, ಹೆಚ್ಚು ಕಡಿಮೆ ಇತ್ತು. ಆವಾಗ ನಂದು ಡೌನ್ಫಾಲ್ ಎಲ್ಲಿ ಬಂತು ಅಂದರೆ, ನಾನು ಆ ಟೈಮಲ್ಲಿ ಕಾಲೇಜ್ಗೆ ಹೋಗ್ತಿದ್ದೆ. ಒಂದು ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ PUC ಇದ್ದೆ ನಾನು. ಲಾಕ್ಡೌನ್ ಟೈಮ್ ನಂದು ಎಕ್ಸಾಮ್ ಸ್ಟಾರ್ಟ್ ಆಯಿತು. ಎಕ್ಸಾಮ್ ಸ್ಟಾರ್ಟ್ ಆಗಿದ್ಮೇಲೆ ನಂದು ಒಂಚೂರು ಗ್ಯಾಪ್ ಕೊಟ್ಟೆ, ಕಂಟೆಂಟ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದೆ. ಅವರೆಲ್ಲ ಏನು ಬೇರೆ ಚಾನಲ್ಸಲ್ಲಿ ಎಲ್ಲ ಒಂದು ದಿನಕ್ಕೆ 3 ವಿಡಿಯೋ, 4 ವಿಡಿಯೋ, 5 ವಿಡಿಯೋ, ಆ ಥರದ್ದೆಲ್ಲ ಅಷ್ಟೆಲ್ಲ ವೀಡಿಯೋಸ್ ಅವರು ಅಪ್ಲೋಡ್ ಮಾಡ್ತಾಯಿದ್ರು. ಆದರೆ ನನ್ನ ಚಾನಲಲ್ಲಿ ದಿನಕ್ಕೆ ಒಂದೇ ಒಂದು ವಿಡಿಯೋ, ಅಂದರೆ ನಾನು ಒಂದು ದಿನವೂ ಮಿಸ್ ಮಾಡ್ತಿರಲಿಲ್ಲ. ನನ್ನ ಟೈಮಿಂಗ್ಸ್ ಇತ್ತು, ಆ ಟೈಮಿಂಗ್ಸ್ ನಾನು ಡೈಲಿ ರುಟೀನ್ ಫಾಲೋ ಮಾಡ್ತಿದ್ದೆ. ದಿನಕ್ಕೆ ಒಂದು ವಿಡಿಯೋ ಬರಬೇಕಂದ್ರೆ ಬರಲೇಬೇಕು. ಸಂಜೆ ನಾನು 7 ಗಂಟೆಗೆ ಹಾಕ್ತಿದ್ದೆ. ಹೀಗೆಲ್ಲ ನಾನು ಕಂಟಿನ್ಯೂ ಮಾಡಿದೆ. ನಂದು ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಗ್ಯಾಪ್ ಕೊಟ್ಟೆ. ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಮತ್ತೆ ಕ್ರಿಯೇಟ್ ಮಾಡೋಣ ಅಂತ ನಾನು ಚೂರು ಗ್ಯಾಪ್ ಕೊಟ್ಟೆ. ಆವಾಗ ನಂದು ಅರ್ನಿಂಗ್ಸ್ ಎಲ್ಲ ಒಳ್ಳೆ ಆಯಿತು. ನಾನು ತುಂಬಾ ಅರ್ನಿಂಗ್ ಮಾಡಿದೆ, ಏನು ಅರ್ನಿಂಗ್ ಮಾಡಿಲ್ಲ ಅಂತೇನಿಲ್ಲ. ಗ್ಯಾಪ್ ಕೊಟ್ಟಿದ ಮೇಲೆ
ಇವಾಗ ಡಿಗ್ರಿ ಸ್ಟಾರ್ಟ್ ಆಯಿತು. ಡಿಗ್ರಿ ಕಾಲೇಜಿಗೆ ಹೋದ್ಮೇಲೆ ಮತ್ತೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆಯಿತು. ನಾನು ಹೀಗೆಲ್ಲ ಕಂಟಿನ್ಯೂ ಮಾಡಿದೆ. ಹೀಗೆ ನಡೀತಾ ಇತ್ತು. ಆವಾಗ ಏನು ಹೇಳೋದು, ಮತ್ತು ಅಜ್ಜಿ ಊರಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಅಂತ ನಾನು ಮತ್ತು ಯಾರ್ದು ಮದುವೆ ಬಂತು, ಅಲ್ಲಿ ಇಲ್ಲಿ ಹೋಗೋದಂತ ತುಂಬ ಡಿಸ್ಟ್ರಾಕ್ಷನ್ಸ್ ಬಂತು. ಕಂಟೆಂಟ್ ಮಾಡೋದು ಸ್ವಲ್ಪ ನಾನು ಕಡಿಮೆ ಮಾಡಿದೆ. ಅಂದರೆ ಅದು ಏನೋ ಹೇಳ್ತಾರಲ್ಲ, ಸಿಕ್ಕಿದ್ರೆ ಮಣ್ಣಂತೆ, ಅಂದರೆ ಅದು ಏನೋ ಹೇಳ್ತಾರಪ್ಪ, ಏನು ಸಿಕ್ಕಿಲ್ಲ ಏನು ಅಂದರೆ ಏನು ಸಿಕ್ಕಿರತ್ತೆ ಅದು ಮಣ್ಣಂತೆ, ಏನು ಸಿಕ್ಕಿಲ್ಲ ಅದು ಬಂಗಾರ. ಅಂದರೆ ನನಗೆ ಮುಂಚೆ ಅದು ಬಂಗಾರ ಆಗಿತ್ತು, ಸಿಕ್ಕಿದ ಮೇಲೆ ಒಂಥರ ಮಣ್ಣು, ಆ ಥರ ಹೇಳ್ತಾರಲ್ಲ, ಹಂಗೆ ಆಯ್ತದು. ಆಮೇಲೆ ಡಿಗ್ರಿ ಕೂಡ ಮುಗಿಸ್ದೆ. ನಾನು ಹಾಗೆ ಗ್ಯಾಪ್ ಮಾಡಿ ವೀಡಿಯೋಸ್ ಹಾಕಿದೆ, ವಾರಕ್ಕೆ ಒಂದು ಈ ಥರ. ಅಂದರೆ ಕಂಟೆಂಟ್ ಸ್ವಲ್ಪ ಕಡಿಮೆ ಬಂತು. ಎಲ್ಲರೂ ಮತ್ತು ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು, ನೀವು ಯಾಕೆ ವೀಡಿಯೋ ಹಾಕ್ತಿಲ್ಲ, ಮತ್ತು ಕಂಟಿನ್ಯೂ ವೀಡಿಯೋ ಹಾಕಿ, ನಿಮ್ಮ ಫೇಸ್ ಎಲ್ಲ ರಿವೀಲ್ ಮಾಡಿ, ಆ ಥರದ್ದೆಲ್ಲ ಹೇಳ್ತಿದ್ರು. ಆವಾಗ ಏನಾಯ್ತು ಅಂದರೆ, ನಂದು ಬಿಗ್ ಡೌನ್ಫಾಲ್ ಯಾವಾಗ ಬಂದಿದೆ ಅಂದರೆ, ನನಗೆ ಜಾಬ್ ಆಯಿತು ಕುವೈತಲ್ಲಿ, ಶೆಫಿನ ಕೆಲಸ. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಯೂನಿಫಾರ್ಮಲ್ಲೇ ಇದ್ದೀನಿ. ಶೆಫ್ ಕೆಲಸ ನಂಗೆ ಸಿಕ್ತು. ನಾನು ಸೀದಾ ಇಲ್ಲಿ ಕುವೈತ್ಗೆ ಬಂದುಬಿಟ್ಟೆ. ಕುವೈತ್ಗೆ ಬಂದ ಮೇಲೆ ಏನು ಮಾಡೋದು, 9 ಗಂಟೆ ಕೆಲಸ ಮಾಡಲೇಬೇಕು, ಕಂಟೆಂಟ್ ಕೂಡ ಮಾಡಬೇಕು. ಆದರೆ ಒಂದು ರೂಮಲ್ಲಿ ಇರೋದು 2 ಜನರು 3 ಜನರು. ಕಂಟೆಂಟ್ ರೂಮಲ್ಲಿ ಕ್ರಿಯೇಟ್ ಮಾಡೋಣ ಅಂದರೆ ಹೇಗೆ ಕ್ರಿಯೇಟ್ ಮಾಡೋದು? ನನಗೆ ಬೆಳಗ್ಗೆ ಡ್ಯೂಟಿ ಇದ್ದರೆ ಇನ್ನೊಬ್ಬನಿಗೆ ನೈಟಲ್ಲಿ ಇರುತ್ತೆ. ಅಂದರೆ ರೂಮ್ ಫ್ರೀನೇ ಇರ್ತಿರಲಿಲ್ಲ. 1-2 ದಿನ ಟೈಮ್ ಸಿಕ್ತಿತ್ತು. ನಾನು ಮತ್ತೆ ಒಂದು ಸ್ವಲ್ಪ ದಿನ ಕಂಟೆಂಟ್ ಅಂದರೆ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆದರೆ ಮುಂಚೆ ಬರೋ ಥರ ವ್ಯೂಸ್ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಹೇಳಿದೆ ಅಲ್ಲ, ಅದೆಲ್ಲ ಡಿಪೆಂಡ್ ಇರೋದು ಯೂಟ್ಯೂಬ್ ಅಲ್ಗೋರಿದಮ್ ಬಗ್ಗೆ. ಯೂಟ್ಯೂಬ್ ಅಲ್ಗೋರಿದಮ್ ನಂದು ವೀಡಿಯೋಸ್ಗೆ, ನಂದು ಫಾಲೋವರ್ಸು 57,000, ಅಂದರೆ ಸಬ್ಸ್ಕ್ರೈಬರ್ಸ್ 57,000 ಆಗಿತ್ತು. ಆದರೆ ಇವಾಗ ವ್ಯೂಸ್ ಬರೋದೆಷ್ಟು, 100, 200, 300. ಯಾಕಂದರೆ ಇದೆಲ್ಲ ಸಬ್ಸ್ಕ್ರೈಬರ್ಸ್ ನಂದು ಡೆಡ್ ಆಗಿಬಿಡ್ತು. ಏನು ಮಾಡೋದು, ಇವಾಗ ಬೇಜಾರಾಗುತ್ತೆ. ಇವಾಗ ಈ ವಿಡಿಯೋಗೂ ಕೂಡ ಜಾಸ್ತಿ ವ್ಯೂ ಬರೋಲ್ಲ, ನನ್ನ ಗ್ಯಾರಂಟಿ ಗೊತ್ತಿದೆ. ಜಾಸ್ತಿ ಅಂದರೆ 100-200 ವ್ಯೂಸ್ ಬರ್ಬೋದು. ಥೋಡ ಬಂದ್ಕೊರೋಣ. ಜಾಸ್ತಿ ಅಂದರೆ 100-200 ವ್ಯೂಸ್ ಬರ್ಬೋದು ಅಷ್ಟೆ. ಆದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ಹೇಳಿ, 100 ಆಗಿರಲಿ 200 ಆಗಿರಲಿ, ನೀವು ಕಮೆಂಟ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಏನು ಮಾಡಲಿ ಅಂತ. ಅಂದರೆ ನಿಮಗೆ ನೆಕ್ಸ್ಟ್ ಈ ತಮಣಿ ಕಾರ್ಟೂನ್ ಬಗ್ಗೆ ವಿಡಿಯೋ ಬೇಕಾ, ಇಲ್ಲ ನಾನು ಇವಾಗ ಶೆಫ್ ಕೆಲಸ ಮಾಡ್ತಾ ಇದ್ದೀನಲ್ಲ, ಏನಾದರೂ ರೆಸಿಪೀಸ್ ಬಗ್ಗೆ ವಿಡಿಯೋ ಬೇಕಾ, ಇಲ್ಲ ನಿಮ್ಮ ಹತ್ರ ಬೇರೆ ಏನಾದರೂ ಐಡಿಯಾ ಇದ್ದರೆ ಅದು ಕೂಡ ಶೇರ್ ಮಾಡಿ ಹೇಳಿ. ಅದು ಕೂಡ ನಾನು ಏನಾದರೂ, ಅಂದರೆ ಇವಾಗ ನಾನು ಕಮ್ಬ್ಯಾಕ್ ಮಾಡಬೇಕು. ನನಗೆ ಇವಾಗ ಒಂಥರ ಬೇಜಾರಾಗ್ತಿದೆ. ಬೇಜಾರು ಹೇಳ್ಬೋದು, ಏನು ಹೇಳಲಿ ನಂಗೆ ಸರಿ ಅರ್ಥ ಆಗ್ತಿಲ್ಲ. ನಾನು ಕೈಯಿಂದ ಏನು ಸಿಕ್ಕಿತ್ತು ಅದನ್ನು ಕಳೆದುಕೊಂಡೆ. ನನ್ನ ಚಾನಲ್ ಇನ್ನೂ ಮೊನೆಟೈಸ್ ಇದೆ, ಆದರೆ ಅಷ್ಟು ಮೋಟಿವೇಶನ್ ಇಲ್ಲ ಇವಾಗ ನಾನು ಒಂದು ಫೇಸ್ ರಿವೀಲ್ ಮಾಡಿ ಈ ಥರ ಏನಾದರೂ ವೀಡಿಯೋ ಮಾಡಿ ಒಂದು ಹಾಕೋಣ ಅಂತ ಒಂದು ಯೋಚನೆ ಬಂತು. ಅದಕ್ಕೆ ಈ ಥರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ನಾನು ಒಂದ್ಸಲಿನೂ ರೆಕಾರ್ಡ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ರೆಕಾರ್ಡಿಂಗ್ ಎಲ್ಲ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ಸೊ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ ನಾನು ಇವಾಗ ಏನು ಮಾಡಲಿ. ನಿಮಗೆ ತಮಣಿ ಕಾರ್ಟೂನ್ ಮತ್ತೆ ಬೇಕಾ, ಮುಂಚೆ ಹೇಗೆ ಹಾಕ್ತಿದ್ದೆ ಹಾಗೆ ಹಾಕಲಾ, ಇಲ್ಲ ನಿಮಗೆ ರೆಸಿಪೀಸ್ ಬೇಕಾ, ಇಲ್ಲ ನಿಮ್ಮದು ಏನಾದರೂ ಬೇರೆ ಒಪ್ಪಿಗೆ ಏನಿದೆ, ಒಪ್ಪಿಗೆ ಏನು ಹೇಳೋದು ಅದು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.